ಮಾಡಿದ್ದು ಕರೆಕ್ಟ್ ಇದೆ ಅಂತ. ಇನ್ನು ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಮಾತಾಡುವಾಗ ಹೇಳಿದರು, ಏನು ದ್ವೇಷ ಭಾಷಣ ಇದೆ, ನಮ್ಮವರೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ, ನೋಡಬೇಕು ಯಾವ ರೀತಿ ಮಾತಾಡ್ತಾರೆ, ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರು. ನಾ ಅಪರೋಕ್ಷ ಮಾತಾಡಿದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ. ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ, ಅದು ಸಮರ್ಥನೆ ಮಾಡ್ಕೊತ ಅನಿವಾರ್ಯ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ, ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ್ಯಾರ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗ ಇಡ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋದು ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ, ಅವ್ರಿಗೆ ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಲ್ರು ಹೇಳ್ಬೇಕಾಗ್ತದೆ. ಎಂ ಬಿ ಪಾಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರ ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ಕರ್ತವ್ಯ ಮಾಡಕತ್ತೀನಿ. ಬಿ ಜೆ ಪಿಯವ್ರ ಧರ್ಮವೂ ಇಲ್ಲ, ಕರ್ತವ್ಯ ಇಲ್ಲ. ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕೊಂಡು ಮನೆ ಆಗತ್ತೆ. ಈಗ ಅನೇಕ ಬಿ ಜೆ ಪಿ ಕಾರ್ಯಕರ್ತರೇ ಫೇಸ್ಬುಕ್ಕಲ್ಲಿ, ಸಮಾಜ ಜಾಲತಾಣದಲ್ಲಿ ಕೂಡ ಪೋಸ್ಟ್ ಮಾಡ್ತಾರೆ. ಯತ್ನಾಳ್ ಅವರು ಬಿ ಜೆ ಪಿಗೆ ಹೊಸ ಪಕ್ಷನ ಕಟ್ತಾ ಇದ್ದಾರೆ, ಪಕ್ಷ ಕಟ್ಟಬೇಕು, ಕಟ್ಟಿದರೆ ಬಿ ಜೆ ಪಿಯವರೇ ಪರೋಕ್ಷವಾಗಿ ನಿಮಗೆಲ್ಲ ಬೆಂಬಲ ಕೂಡ ಈಗ ನಿಂತಿದೆ ಕಾರ್ಯಕರ್ತರು. ನೋಡಿ, 90% ಬಿ ಜೆ ಪಿ ಒಳಗೆ ಇಂಥ ಲೀಡರ್ಗಳು ಬೇಕಾಗಿಲ್ಲ ಅವ್ರಿಗೆ. ಈ ಡಬಲ್ ಗೇಮ್ ಮಾಡೋದು, ಇವರಿಗೆ ವಿಧಾನಸಭೆ ಒಳಗೆ ಮಾತಾಡೋದೇ ಇಲ್ಲ ಅಂದಾಗ ನೀವು ಪಕ್ಷ ಹೆಂಗೆ ಕಟ್ತೀರಿ? ಅಟ್ಯಾಕೆ ಮಾಡೋದಿಲ್ಲ, ನೀವು ಅಂಜಿ ಸಾಯ್ತೀರಿ. ನಿಮ್ಮಿಂದ ಪಕ್ಷ ಹಂಗೆ. ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ ರೀ, ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ. ಅದಕ್ಕೆ ನೀವು ಬಿ ಜೆ ಪಿ ಒಳಗಿರೋರು ಒಂದು ಕುಟುಂಬಕ್ಕೆ ನೀವು ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಡ್ರಿ. ಸ್ವಾಭಿಮಾನದಿಂದ ಬರ್ರಿ. ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವು ಮಂದಿ ಮಾತಾಡಕತ್ತಾರೆ. ಬಿ ಜೆ ಪಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು. ಅವ್ರಿಗೆ ಬೇಕಾಗಿದ್ದು ಸಮಾನತೆ. ನಾವೇನು ಅನ್ಯ ಧರ್ಮೀಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ. ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕೋತೀರಲ್ಲ, ಅದಕ್ಕೆ ಸರ್ಕಾರ ಹೋಯ್ತು. ನಮ್ಮ ಹಿಂದೂ ಕಾರ್ಯಕರ್ತರು ಸತ್ರು, ನೀವೇನು ಅವರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅವ್ರಿಗೆ ಇದು ಮಾಡಲಿಲ್ಲ. ಹಿಂಗಾಗಿ ಬಿ ಜೆ ಪಿ ಕಾರ್ಯಕರ್ತ ನಾರಾಜಾದ್ರೆ ಭಾಳಷ್ಟು ನಾನು ನೋಡ್ತಿರ್ತೀನಿ, ಕಮೆಂಟ್ಗಳು ಬರ್ತಾವೆ, ನೀವು JCB ಪಾರ್ಟಿ ತೆಗೀರಿ, ನಾವೆಲ್ಲ ನಿಮ್ಮ ಪಾರ್ಟಿಗೆ ಬಂದುಬಿಡ್ತೇವೆ. ಆದ್ರೆ ಮನೆ ವಿಧಾನಸಭೆ ಹಿಂದಿನ ವಿಧಾನಸಭೆದಾಗ ಹೇಳಿದೆ, ಸಿದ್ದರಾಮಯ್ಯನವ್ರು ಹೇಳಿದ್ರು, ಯತ್ನಾಳ್ರಿ ನೀವು ಒಂದು ಹೊಸ ಪಕ್ಷ ಕಟ್ಟಿರುತ್ತೆ. ನಾ ಅವಾಗ ಏನು ಹೇಳಿದೆ, ನಾ ಪಕ್ಷ ಕೊಟ್ಟೋದನ್ನು ಬಿ ಜೆ ಪಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆ. ನಾವಿಬ್ಬರು ಜಗಳ ಮತ್ತೆ ಎಂ ಬಿ ಪಾಲ್ರಿ ಸರ್ಕಾರ ಬರಬಾರ್ದು. ಅದಕ್ಕೆ ಸರಿ ಸರ್, ಥ್ಯಾಂಕ್ ಯು.